ಮಟನ್ ಫ್ರೈ, ಚಿಕನ್ ಫ್ರೈ ಎಲ್ಲಾನು ಹೇಳಿದೀವಿ ಗೈಸ್. ಮೇಘನಾಸ್ನ ಬಿಸಿ ಬಿಸಿ ಬಿರಿಯಾನಿ ಬಂತು ನೋಡಿ. ಟುಡೇ ಸ್ಪೆಷಲ್ ಎಲ್ಲಾನು ಆರ್ಡರ್ ಮಾಡ್ಬಿಡೋಣ. ಅಪೋಲೋ ಫಿಶ್ ಯಾವುದು? ಅಪೋಲೋ ಹಾಸ್ಪಿಟಲ್ ಫಿಶ್ ಫ್ರೈನ ಟೇಸ್ಟ್ ಮಾಡೋಣ. 2126 ರೂಪಾಯಿ ಆಗೈತೆ. 50-50 ತರ ಅನ್ಸ್ತು ನನಗೆ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ನೈಟ್ ಟೈಮು ಫೇಮಸ್ ಮೇಘನಾಸ್ ಫುಡ್ಸ್ಗೆ ಬಂದಿದೀವಿ. ಮೇಘನಾಸ್ ಬಿರಿಯಾನಿ ತಿನ್ನಕ್ಕೆ ಕೋಬ್ರಾ, ನಾನು ಮತ್ತೆ ಗೌತಮು ಬನ್ನಿ. ಇವಾಗ ಫೇಮಸ್ ಮೇಘನಾಸ್ ಫುಡ್ ಆನೆಸ್ಟ್ ರಿವ್ಯೂನ ಕೊಡ್ತೀವಿ ನಾವು ಇವತ್ತು. ಚೆನ್ನಾಗಿ ಐಟಮ್ಸ್ ನ ತಿನ್ಬಿಟ್ಟು ರೆಡಿನಾ ಕೋಬ್ರಾ? ವೆಲ್ಕಮ್ ಟು ಮೇಘನಾಸ್ ಫುಡ್ಸ್. ಟುಡೇ ಸ್ಪೆಷಲ್ ಎಲ್ಲ ಏನೇನೋ ಇದೆ ನೋಡ್ಕೋ ಕೋಬ್ರಾ. ಟುಡೇ ಸ್ಪೆಷಲ್ ಎಲ್ಲಾನು ಆರ್ಡರ್ ಮಾಡ್ಬಿಡೋಣ. ಟುಡೇ ಸ್ಪೆಷಲ್ ನಾನ್ ವೆಜ್ ಅಲ್ಲಿ ಪೆಪ್ಪರ್ ಚಿಕನ್ನು, ಚಿಕನ್ ಲೆಗ್ ರೋಸ್ಟು, ಚಿಕನ್ ನಾಟಿ ಚಿಕನ್ ಫ್ರೈ, ಮಟನ್ ಕೀಮಾ ಎಲ್ಲ ಇದೆ. ಗೌತಮ್ ಏನ್ ಬೇಕೇಳ? ಕೋಬ್ರಾ ಗೈಸ್ ವಾಶ್ರೂಮ್ ಹೋದನು ಇನ್ನೂ ಬಂದೇ ಇಲ್ಲ. ಅವ್ನು ಬರೋಷ್ಟರಲ್ಲಿ ನಾವು ಆರ್ಡರ್. ಇಲ್ಲೂ ಐತೆ ಮಚ್ಚು ಫಿಶ್ ಹೇಳ್ತೀಯಾ? ಸೀ ಫುಡ್ ಐತೆ. ಫಿಶ್ ಅಲ್ಲಿ ಏನಾದ್ರು ಒಂದ್ ಹೇಳು. ಅಂಜಲ್ ಹೇಳ್ತೀಯ? ಅಂಜಲ್ಲೇ ಕಾಣಿಸ್ತಲ್ಲ. ಚಿಲ್ಲಿ ಫಿಶ್, ಅಪೋಲೋ ಯಾವುದು? ಅಪೋಲೋ ಫಿಶ್ ಯಾವುದು? ಅಪೋಲೋ ಹಾಸ್ಪಿಟಲ್ ಮೆಡಿಕಲ್. ಸಿಂಗಲ್ ಫಿಶ್ ಫ್ರೈ, ಒಂದ್ ಫಿಶ್ ಫ್ರೈ ಹೇಳೋಣ. ಯಾವ ಫಿಶ್ ಅಂತ ಹೇಳ ಸರ್. ಇದು ಫಿಶ್ ಫ್ರೈ ಯಾವ್ದದು? ಅಂಜಲ್ ಫಿಶ್ ಫ್ರೈ ಇದೆ ಸಿಂಗಲ್ ಫಿಶ್. ಅದೊಂದು ಹೇಳೋಣ. ಅಂಜಲ್ ಸರ್ ಒಂದು ಅಂಜಲ್ ಫಿಶ್ ಫ್ರೈ. ಚಿಕನ್ ಅಲ್ಲಿ ಯಾವ್ದು ಸ್ಪೆಷಲ್? ಪೆಪ್ಪರ್ ಚಿಕನ್ ಸರ್. ಪೆಪ್ಪರ್ ಚಿಕನ್ ಹೇಳ್ತೀಯಾ? ವಿತ್ ಬೋನ್ ಲೈಟ್ ಮಸಾಲಾ ಸ್ವಲ್ಪ ಸೇಮಿದೆ. ಏನ್ ಮಾಡೋಣ? ಪೆಪ್ಪರ್ ಚಿಕನ್ ಅಲ್ಲಿ ಮಸಾಲ ಬರುತ್ತಾ ಸ್ವಲ್ಪ? ಸೇಮಿದೆ. ಒಂದು ಪೆಪ್ಪರ್ ಚಿಕನ್ ಕೊಡಿ. ಇನ್ನೊಂದು ಫುಲ್ ಮಸಾಲೆ ಟೈಪ್ ಯಾವ್ದಿದೆ ಸರ್? ಮಸಾಲೆ ಟೈಪ್ ಯಾವ್ದಿದೆ? ಗ್ರೇವಿ ಟೈಪ್. ಗ್ರೇವಿ ಟೈಪ್. ಲೈಟ್ ಮಸಾಲಾ ಬರುತ್ತೆ ಸರ್, ಸ್ವಲ್ಪ ಗ್ರೇವಿ. ಇದು ಬಿಡಿ, ಇದು ಬಿಟ್ಟು ಯಾವ್ದಾರ ಬೇರೆ ಇಲ್ಲ ಸರ್, ಇದು ಒಂದೇ ಐಟಮ್. ಬೇರೆ ಚಿಕನ್ ಲೆಗ್ ರೋಸ್ಟ್, ಬೇರೆ ಡ್ರೈ ಐಟಮ್ ಸರ್. ಬೇರೆ ಡ್ರೈ ಐಟಮ್ಸ್ ಅಂತ ನೋಡಿ ಯಾವ್ದು ಬೇಕು? ಫಿಶ್ ಒಂದು ಸರ್, ಎರಡು ಒಂದು ಫಿಶ್ ಒಂದು ಮತ್ತೆ ಪೆಪ್ಪರ್ ಚಿಕನ್ ಒಂದ್ ಪ್ಲೇಟ್ ಬರುತ್ತಲ್ವಾ? ಮಟನ್ ಕೈಮಾ ಫ್ರೈ ಹೇಳುವ ಬೇಡ ಅಲ್ವಾ? ಮಟನ್ ಹೇಳ್ತೀಯಾ? ಮಟನ್ ಫ್ರೈ, ಮಟನ್ ಬಿರಿಯಾನಿನ ಚಿಕನ್ ಬಿರಿಯಾನಿನ? ನೀನೇ ಅದು ತಿಂತಿದ್ಯಾ? ಒಂದ್ ಚಿಕನ್ ಬಿರಿಯಾನಿ. ನಿನ್ಗೆ ಸೇಮ್ ಒಬ್ರಾ? ಒಂದ್ ಚಿಕನ್ ಬಿರಿಯಾನಿ, ಒಂದ್ ಮಟನ್ ಬಿರಿಯಾನಿ, ಒಂದ್ ಪೆಪ್ಪರ್ ಚಿಕನ್, ಒಂದು ಫಿಶ್ ಫ್ರೈ, ಮತ್ತೆ ಇನ್ನೇನ್ ಹೇಳಿದೀವ ಗೊತ್ತಾ? ಪೆಪ್ಪರ್ ಚಿಕನ್, ಫಿಶ್ ಫ್ರೈ, ಒಂದ್ ಚಿಕನ್ ಬಿರಿಯಾನಿ, ಒಂದ್ ಮಟನ್ ಬಿರಿಯಾನಿ. ಮಿಕ್ಕಿರೋದು ಏನ್ ಬೇಕು ನೋಡು. ಓದು. ಪೆಪ್ಪರ್ ಚಿಕನ್ ಹೇಳಿದೀವಿ, ಚಿಕನ್ ಲೆಗ್ ರೋಸ್ಟ್ ಐತೆ, ಚಿಕನ್ ಇದೈತೆ, ನಾಟಿ ಚಿಕನ್ ಫ್ರೈ, ತಂದೂರಿ, ಮಟನ್, ಯಾವ್ದು ಬೇಕು ನೋಡು. ಇದು ಟುಡೇ ಸ್ಪೆಷಲ್ ಮೆನ್ಯೂ. ಈ ಕಡೆ ಸೈಡ್ ದೊಡ್ಡ ಮೆನ್ಯೂ ಐತೆ, ಇದ್ರಲ್ಲಿ ಏನ್ ಬೇಕಾದ್ರೂ ಆರ್ಡರ್ ಮಾಡ್ಬೋದು ನಾವು. ಯಾವ್ದಾವ ಗೌತಮ್? ಮಟನ್ ಫ್ರೈಯಾ? ಒಂದ್ ಮಟನ್ ಫ್ರೈ ಹೇಳೋಣ. ಹಾ ಹೇಳ. ಹೇಳ, ಕೇಳಿಸುತ್ತೆ ಹೇಳ. ಗೌತಮ್ಗೆ ಏನ್ ಖುಷಿ ಗೊತ್ತಾ? ಗೌತಮ್ಗೆ ಯಾಕೆ ಇಷ್ಟೊಂದು ಖುಷಿ ಆಗಿತ್ತೆ ಅಂದ್ರೆ ಈಗ ನಮ್ದೇ ಹೋಟ್ಲು ಅಂತ. ಅದ್ ಹೆಂಗೋ ನಿಂದ ಹೋಗ್ತಂದ್ರೆ ನಮ್ ಹುಡುಗಿ ಅಷ್ಟೇ ಮೇಘನ ಕಣೋ ಅಂತಾನೆ. ಹೌದೇನೋ? ಸ್ಮೈಲ್ ನೋಡು. ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಗೈಸ್. ಹಾಕೋರೆ ಮೇಘನ ಮತ್ತೆ ಏನೋ ಮೇಘನಾಸ್ ಫುಡ್. ಒಂದ್ ಕಮೆಂಟ್ ನೋಡಿದೆ ನೀನೆ, ಗೌತಮ್ ಮೇಘನ ಅಂತ ಹಾಕಿದ್ರು, ನೀನೇ ತೋರಿಸಿದ್ದೆ. ಗೈಸ್ ಮೇಘನಾಸ್ನ ಬಿಸಿ ಬಿಸಿ ಬಿರಿಯಾನಿ ಬಂತು ನೋಡಿ. ಇದು ಚಿಕನ್ ಬಿರಿಯಾನಿ, ಅದು ಮಟನ್ ಬಿರಿಯಾನಿ, ಇದು ಚಿಕನ್ ಪೆಪ್ಪರ್ ಫ್ರೈ, ಇದು ಮಟನ್ ಫ್ರೈ, ಮತ್ತೆ ಇನ್ನೊಂದು ಫಿಶ್ ಅಂಜಲ್ ಫಿಶ್ ಹಿಡಿದ್ಬಿಟ್ಟು ತಗೊಬರ್ತಿದ್ದಾರೆ. ಫ್ರೈ ಮಾಡ್ಬೇಕು. ಇಲ್ಲೇ ಲೈವ್ ಫಿಶ್ ನ ಬೇಯಿಸ್ಬಿಟ್ಟು ಕೊಡೋದು. ಗೈಸ್ ಮೇಘನಾಸ್ ಸ್ಪೆಷಲ್ ಏನಂದ್ರೆ ಬಿರಿಯಾನಿ. ಇಲ್ಲಿ ನೋಡಿ, ಚಿಕನ್ ಬಿರಿಯಾನಿಯಲ್ಲಿ ಮಟನ್ ಬಿರಿಯಾನಿ, ಮತ್ತೆ ಮಟನ್ ಫ್ರೈ, ಚಿಕನ್ ಫ್ರೈ ಎಲ್ಲಾನು ಹೇಳಿದೀವಿ. ಇವಾಗ ಎಲ್ಲಾನು ತಿನ್ನೋಣ ಬನ್ನಿ. ಸರ್ವ್ ಮಾಡಕ್ ಹೇಳ ಅವ್ರಿಗೆ. ಗೈಸ್ ನಾವು RCB ಮ್ಯಾಚ್ ನೋಡ್ತಾ ಇದೀವಿ. RCB ಮ್ಯಾಚ್ ದಿನ ಹೊರಗಡೆ ಬಂದ್ಬಿಟ್ಟಿದೀನಿ ನಾನು ಹೇಳ್ದೆ ಮ್ಯಾಚ್ ನೋಡ್ಬೇಕು ಅಂತ. ಇವ್ರಿಬ್ರು ಚಿಕನ್ ಚೆನ್ನೈ ಫ್ಯಾನ್, DC ಫ್ಯಾನ್ ಎಲ್ಲ ಕರ್ಕೊಂಡ್ ಬಂದ್ಬಿಟ್ಟ. ಚಿಕನ್ ಅದು, ಮಟನ್ ಅದು. ಇನ್ನೊಂದು ಮಿಸ್ಸಿಂಗ್ ಐಟಮ್ ಅಂಜಲ್ ಫ್ರೈ ಕೂಡ ಬಂತು. ಗೈಸ್ ಇವಾಗ ಮಟನ್ ಬಿರಿಯಾನಿ ತಿನ್ನೋಣ ಮೇಘನಾಸ್ದು. ಜೊತೆಗೆ ಇದು ಸ್ಪೆಷಲ್, ಇವತ್ತಿನ ಸ್ಪೆಷಲ್ಲು ಚಿಕನ್ ಪೆಪ್ಪರ್ ಡ್ರೈ ಇದು, ಮತ್ತೆ ಇದು ಮಟನ್ ಫ್ರೈ. ಎಲ್ಲಾನು ಹಾಕೋ ತಿನ್ನೋಣ ಬನ್ನಿ. ಯಾಕೋ ಗೈಸ್ ಮೇಘನಾಸ್ ಫುಡ್ ನ ತಿಂತಾ ಇದಾರೆ. ನಾನು ಇವಾಗ ಟೇಸ್ಟ್ ಮಾಡ್ತೀನಿ ಬನ್ನಿ. ಮೇಘನಾಸ್ ಅಲ್ಲಿ ಮಟನ್ ಬಿರಿಯಾನಿ ಹೆವಿ ಫೇಮಸ್. ತಿನ್ನೋಣ ಈಗ.
ಮಟನ್ ತುಂಬಾ ಸಾಫ್ಟ್ ಆಗೈತೆ. ಕೊಡ್ರ ಒಂದ್ ಪೀಸು. ರೈಸ್ ಬಾಸುಮತಿ ರೈಸ್ ಅಲ್ವಾ, ಚೆನ್ನಾಗೈತೆ ಟೇಸ್ಟ್ ಮಟನ್ ಬಿರಿಯಾನಿ. ಇದು ಸ್ಪೆಷಲ್ ಚಿಕನ್ ಪೆಪ್ಪರ್ ಫ್ರೈ ಅಂತ ಹೇಳಿದ್ರು. ಪೆಪ್ಪರ್ ಫ್ರೈ ಚಿಕನ್ ತಿನ್ನೋಣ. ಮತ್ತೆ ಪೆಪ್ಪರ್ ಫ್ರೈ ತಿನ್ನು, ಹೌದಾ? ಚೆನ್ನಾಗಿದೆ. ಕೋಬ್ರಾ ಬಿರಿಯಾನಿ ಹೆಂಗೈತೆ? ಮಟನ್ ಬಿರಿಯಾನಿ ಹಾ ಓಕೆ ಓಕೆ ಚೆನ್ನಾಗೈತೆ. ಚೆನ್ನಾಗೈತೆ. ಯಾಕೆ ಹೇಳು? ಅದು ಚಿಕನ್ ಕೊಬ್ರಾ, ಪೆಪ್ಪರ್ ಫ್ರೈ ಹಾಕೋ ಕೊಬ್ರಾ, ಚೆನ್ನಾಗೈತೆ. ಟೇಸ್ಟ್ ಮಾಡು. ಪೆಪ್ಪರ್ ಫ್ರೈ ಇಷ್ಟ ಆಯ್ತು ಗೈಸ್ ನನಗೆ. ಇನ್ನು ಮಟನ್ ಫ್ರೈ ತಿಂದಿಲ್ಲ, ಬಟ್ ಪೆಪ್ಪರ್ ಚಿಕನ್ ಚೆನ್ನಾಗೈತೆ ಟೇಸ್ಟಿಯಾಗಿ. ಗೌತಮ್ಮ ಮಧ್ಯಾಹ್ನದಿಂದ ಡಯಟ್ ಮಾಡ್ತಿದ್ದ, ನೀವು ಯಾರೇ ರಾತ್ರಿ ಡಯಟ್ ಅಲ್ಲ. ಲಾಸ್ಟ್ ಇದು ಹಾ? ತಿನ್ನಲ್ಲ. ಏನೋ ಕೊಬ್ರಾ ನೋ ಇವಂದೇನ್ ಗೊತ್ತೇನೋ, ಕಣ್ಣು ಮುಂದೆ ಬಿರಿಯಾನಿ ಚಿಕನ್ ಏನಾರು ಬಂದ್ರೆ ಡಯಟ್ ಹೋಯ್ತು. ಹೌದಾ? ಸರಿ ತಿನ್ನಲ್ಲ ನಾನು, ಆಯ್ತು. ಕೋಬ್ರಾ ರೆಡಿ ಅವನೇ, ಸರಿ ತಿನ್ನಲ್ಲ, ಆಯ್ತು. ಕೋಬ್ರಾ ರೆಡಿ ಅವನೇ. ಅರ್ಧ ತಿನ್ಬಿಟ್ಟು ಈಗ ತಿನ್ನಲ್ವಂತ ಇವಳು. ಗೈಸ್ ನನ್ಗೆ ಅವತ್ತಿಂದ ಒಂದು ಇತ್ತು, ಕೋಬ್ರನ್ನ ಕರ್ಕ ಬಂದ್ಬಿಟ್ಟು ಮೇಘನಾಸ್ ಬಿರಿಯಾನಿ ತಿನ್ಸ್ಬೇಕು ಅಂತ, ಅವಾಗ ಇಷ್ಟ ಆಗುತ್ತೆ ಅಂತ ನನಗೊಂದು ಹೋಪ್ ಇತ್ತು. ಕೋಬ್ರಾ ಹೆಂಗೈತೆ ಮೇಘನಾಸ್ ಬಿರಿಯಾನಿ? ಮಟನ್ ಚೆನ್ನಾಗೈತೆ. ಮಟನ್ ಬಿರಿಯಾನಿ ಇಷ್ಟ ಆಯ್ತಾ? ರೈಸ್ ಎರಡು ಒಂದೇ. ರೈಸ್ ಎರಡು ಒಂದೇನೋ ಪೀಸ್ ಹೇಳ್ತಿದ್ಯಾ? ಟೇಸ್ಟ್ ಅಲ್ಲಿ ಇದೈತೆ. ಬೇಕಾದ್ರೆ ಹಾಕೊಂಡು ನೋಡಿ ಮಟನ್ಗೆ ಇಟ್ಕೊಂಡು. ಬಟ್ ಮಟನ್ ಬಿರಿಯಾನಿ ಇಷ್ಟ ಆಯ್ತಾ ನಿಂಗೆ? ಮಟನ್ ಬಿರಿಯಾನಿ ಇಷ್ಟ ಆಯ್ತು. ಬೇಕಾದ್ರೆ ಅದು ಚಿಕನ್ ಹಾಕೊಂಡು ನೋಡಿ. ನಾನು ಚಿಕನ್ ಇನ್ನೂ ತಿಂದಿಲ್ಲ, ಮಟನ್ ಬಿರಿಯಾನಿ ತಿಂತಾ ಇದೀನಿ, ನಂಗೂ ಇಷ್ಟ ಆಯ್ತು ಗೈಸ್. ಮತ್ತೆ ಮಟನ್ ಪೆಪ್ಪರ್ ಫ್ರೈ ಚೆನ್ನಾಗೈತೆ. ಪೆಪ್ಪರ್ ಫ್ರೈ ತಿನ್ನೋ, ಎತ್ಕೊಳ್ಳೋ, ಇದು ಎತ್ಕೊಳ್ಳೋ, ಒಂದು ತಿನ್ಬಿಟ್ಟು ಟೇಸ್ಟ್ ಹಂಗೈತೆ ಹೇಳೋ. ನನಗೆ ಇಷ್ಟ ಆಯ್ತು. ಗೌತಮ್ ಮಾತೇ ಆಡ್ತಿಲ್ಲ ಗೈಸ್, ಎಲ್ಲಾನು ಆರಾಮಾಗಿ ಬಾರಿಸ್ತಿದ್ದಾನೆ. ಹೇಗಿದೆ ಗೌತಮ್? ನಮ್ಮ ಹೋಟ್ಲು ಚೆನ್ನಾಗಿದೆ ಇರ್ತದ. ಅದು ಅವಾಗ ಏನಂತ ಹೇಳು. ಗೌತಮ್ ಡಯಟ್ನೇ ಮರ್ತ್ಬಿಟ್ಟ, ಹೆಸರು ನೋಡ್ದೈಟ್ಗೆ ಬಿರಿಯಾನಿನ ಬಾರಿಸ್ತಾ ಇದ್ದಾನೆ. ಇನ್ನು ಬೇಜಾರು ಐಟಮ್ ಖಾಲಿ ಮಾಡಬೇಕು. ಫಿಶ್ ಇದೆ, ಫಿಶ್ ಫ್ರೈನ ಟೇಸ್ಟ್ ಮಾಡೋಣ. ನಾನು ಸ್ವಲ್ಪ ಕಟ್ ಮಾಡ್ಕೋತೀನಿ. ಫಿಶ್ನ ಕರ್ಬೇವಿನ ಸೊಪ್ಪು ಇದರಲ್ಲೇ ಸಮಾಧಿ ಮಾಡ್ಬಿಟ್ಟಿದ್ದಾರೆ. ಫಿಶ್ ಫ್ರೈ ಅಲ್ಲಿ ಫಿಶ್ ತಿನ್ನೋಣ. ಬೋನ್ಲೆಸ್ ಇದು ಅಂಜನ್ ಬೋನ್ಲೆಸ್. ಸಂಜಲ್ದು ಫಿಶ್ ಫ್ರೈ ಸಾಕ್, ಒಂದು ರೇಂಜ್ಗೆ ಚೆನ್ನಾಗೈತೆ. ಅಂದ್ರೆ ನಾವು ಪೂಜಾರಿ ಫಿಶ್ ಲ್ಯಾಂಡ್ ಮತ್ತೆ ಬೇರೆ ಕಡೆ ಫಿಶ್ ತಿಂದಿದ್ವಲ್ಲ, ಎಲ್ಲಿ ಮಚ್ಚಿ ಇದು ಶೆಟ್ಟಿಸ್ ಲಂಚ್ ಹೋಮಲ್ಲಿ ತಿಂದಿದ್ವಲ್ಲ ಫಿಶ್, ಅಷ್ಟು ಟೇಸ್ಟ್ ಇಲ್ಲ, ಬಟ್ ಚೆನ್ನಾಗೈತೆ. ಬಟ್ ಅಲ್ಲಿಗೆ ಅಷ್ಟು ಟೇಸ್ಟ್ ಇಲ್ಲ. ಬಟ್ ಚಿಕನ್ ಬಿರಿಯಾನಿ ಅವೆಲ್ಲ ಚೆನ್ನಾಗೈತೆ ಟೇಸ್ಟ್. ಫಿಶ್ ಅಷ್ಟೊಂದು, ಇವ್ರದಲ್ಲಿ ಫೇಮಸ್ ಇರೋದೇ ಬಿರಿಯಾನಿ ಗೈಸ್. ಬಿರಿಯಾನಿ ಚೆನ್ನಾಗೈತೆ. ಫಿಶ್ ಅಷ್ಟಲ್ಲೇ. ಚಿಕನ್ ನಂಗೆ ಇಷ್ಟ ಆಗಿಲ್ಲ ಗೊತ್ತಾ. ಕೋಬ್ರಾ ಫಿಶ್ ತಿನ್ನು. ಗೈಸ್ ಕೋಬ್ರಾ GT ಸಪೋರ್ಟ್ ಮಾಡ್ತಾವನೆ. ಇನ್ನು ಗೈಸ್ ನಮ್ಮ RCB ಅವರು ಹಂಗೋ ಹಿಂಗೋ ಕಡಿಮೆ ಸ್ಕೋರ್ಲಿ ಡಿಫೆಂಡ್ ಮಾಡ್ತಾರೆ. ಕ್ಯಾಚ್ ಓಲ್ಡರ್ ಒಬ್ಬ ಇರಬಾರ್ದಿತ್ತು ಗೈಸ್. ಮಟನ್ ಫ್ರೈ ಓಕೆ, ಸ್ವಲ್ಪ ಉಪ್ಪು ಒಂಚೂರು ಜಾಸ್ತಿ ಅನ್ಸ್ತೈತೆ. ಅಲ್ವಾ? ಒಂಚೂರು ಉಪ್ಪು ಜಾಸ್ತಿ ಐತೆ. ಬಟ್ ಇದು ಚೆನ್ನಾಗಿತ್ತು, ಚಿಕನ್ ಪೆಪ್ಪರ್ ರೈಸ್ ಸಖತ್ತಾಗಿತ್ತು. ಬಟ್ ಮಟನ್ ಫ್ರೈ ನಾನು ತಿಂದೆ, ಒಂದ್ ಸ್ವಲ್ಪ ಉಪ್ಪು ಜಾಸ್ತಿ ಐತೆ, ಮಸಾಲೆ ಜಾಸ್ತಿ ಆಯ್ತು. ಅಲ್ಲಿ ಏನೋ ಕೋಬ್ರಾ ಇವಾಗ ಫಿಶ್ ಫ್ರೈ ತಿಂತಿದ್ದಾನೆ. ಕೋಬ್ರಾ ಮೂಳೆ ಇರುತ್ತೆ, ಬೇಡ ನಂಗೆ ಐತಿನ ಇಲ್ಲಿ ಫಿಶ್ ಇತ್ತು. ನನಗೆ ನೋಡ್ತಾ ಇದೀನಿ ಎಲ್ಲಪ್ಪ ಫಿಶ್ ಅಂತ ಒಂದೇ ಸತಿ ಫುಲ್ ಎತ್ಕೊಬಿಟ್ಟು ಎತ್ಕೊಳ್ಳೋ ಫುಲ್ ಕೋಬ್ರಾ. ಗೈಸ್ ಬಿರಿಯಾನಿಲಿ ಮಟನ್ ಬಿರಿಯಾನಿ ಸಖತ್ತಾಗಿತ್ತು ಟೇಸ್ಟಿಯಾಗೆ. ಮತ್ತೆ ಇದು ಚಿಕನ್ ಪೆಪ್ಪರ್ ಡ್ರೈ ಚೆನ್ನಾಗಿತ್ತು. ಫಿಶ್ ಓಕೆ. ಈ ಮಟನ್ ಫ್ರೈ ಒಂದು ನಂಗೆ ಇಷ್ಟ ಆಗ್ಲಿಲ್ಲ, ಸ್ವಲ್ಪ ಉಪ್ಪು ಮತ್ತೆ ಮಸಾಲೆ ಜಾಸ್ತಿ ಆಯ್ತು. ಮುಖ್ಯದ ಇಷ್ಟ ಐಟಮ್ ಆರ್ಡರ್ ಮಾಡಿದ್ರು. ನಿಂಗೆ ಅನಿಸ್ತು ಕೋಬ್ರಾ? ಏನ್ ಐಟಮ್ ಆರ್ಡರ್ ಮಾಡೋರೆ ಅಂತ ಹಾಗೆ ಗೊತ್ತಿಲ್ಲ ಪಾಪ. ಹೇಳಿದ್ನಲ್ಲ, ನೀನ್ ಹೇಳೋ, ನಿನ್ಗೇನ್ ಅನ್ಸ್ತು ಹೇಳೋ. ಚಿಕನ್ ಬಿರಿಯಾನಿ ಚೆನ್ನಾಗಿದೆ ನನಗೆ. ಮಟನ್ ಬಿರಿಯಾನಿ ಚೆನ್ನಾಗಿದೆ. ಇದು ಅದಾದ್ಮೇಲೆ ಚಿಕನ್ ಫ್ರೈ ಚೆನ್ನಾಗಿದೆ. ಸೇಮ್ ನಂದು ನಿಂದು. ಫಿಶ್ ಓಕೆ ಗೈಸ್. ಮೇಘನಾಸ್ ಅಲ್ಲಿ ಎಲ್ಲಾನು ತಿಂದು ಮುಗಿಸಿದೀವಿ. ನಾನು ಬಿಸಿನೀರು ಕುಡಿತಾ ಇದ್ದೀನಿ. ಹೊರಗಡೆ ಹೋಗಿ ಜ್ಯೂಸ್ ಕುಡಿಯೋಣ ಅಂದ ಗೌತಮ್ ಮತ್ತೆ ಕೋಬ್ರಾ. ಇಲ್ಲೇ ಬೇಕಾ ಅಂದೆ, ಬೇಡ ಅಂದರು. ಬಿಲ್ ಎಷ್ಟಾಗಿರ್ಬೋದು ಕೋಬ್ರಾ? ನನ್ನ ಪ್ರಕಾರ 2,000.
ಆಗಿರುತ್ತೆ. 200-300 ಇರುತ್ತೆ ಅಂತ. 2000 ಮೇಲಾಗಿರುತ್ತೆ. ನಿನ್ ಪ್ರಕಾರ ಎಷ್ಟಾಗಿರುತ್ತೆ ಗೊಬ್ಬರ? 500 ರೂಪಾಯಿ. 250. ನಿಂಗಷ್ಟು ಇದಿಲ್ವಾ? ಇದು ಅಂದ್ರೆ ಗನ್ನಾ? ಗನ್ನಿಲ್ವಾ? ಗನ್ನಿಲ್ವಾ? ಬುಲೆಟ್ ಇಲ್ವಾ? ಕೇಳಿ ಮೂವಿ ಡೈಲಾಗ್ ಗೈಸ್. ಗನ್ ಇಲ್ವಾ? ಬುಲೆಟ್ ಇಲ್ವಾ? ನೋಡ್ದಾ ಗೊಬ್ಬರ ನಾವು ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಿದೀವಿ. 2126 ರೂಪಾಯಿ ಆಗೈತೆ. ಪಕ್ಕ ಪ್ರಿಡಿಕ್ಷನ್ ನಂದು ಗೈಸ್. ನಾವು 2126 ರೂಪಾಯಿ ಬಿಲ್ನ ಪೇ ಮಾಡಿದೀವಿ ಮೇಘನಾಸ್ ಅಲ್ಲಿ. ಇರೋ ಒಂಚೂರು ಬಿಸಿನೀರು ಕುಡ್ಕೊಬಿಡ್ತೀನಿ. ಅಷ್ಟು ಬಿಲ್ ಪೇ ಮಾಡಿರೋದಕ್ಕೆ ಒಳ್ಳೆ ಬಿಸಿನೀರು ಸಿಕ್ಕ. ಒಬ್ರ ಏನ್ ಅನ್ಸದಪ್ಪ? ಗೈಸ್ ನಾವು ಈಗ ಮೇಘನಾಸ್ ಅಲ್ಲಿ ತಿನ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಹಾಕಿರೋದ್ರಲ್ಲಿ ನಾವು ಮಟನ್ ಫ್ರೈ ಮತ್ತೆ ಪೆಪ್ಪರ್ ಚಿಕನ್ ತಗೊಂಡಿದ್ವಿ. ಬಿದೋಗ್ಬಿಡ್ತಿದ್ವು. ಮಿಸ್ ಆಗಿ ಟೀ ಬೀಳಿಸ್ಬಿಟ್ಟೆ. ವಾಪಸ್ ಕಳಿಸ್ಬಿಡೋಣ. ಬ್ರೋ ನಾನು ಅಂಡರ್ಸ್ಟ್ಯಾಂಡ್. ನಮ್ಮ ಹೋಟ್ಲಲ್ಲಿ ಹಾಳು ಮಾಡಕ್ ಬಂದಿದ್ಯಾ ನೀನು? ಬೋಲ್ಡ್ ಬಿದ್ದೋಯ್ತಲ್ಲ. ಇನ್ನೊಂದು ಬಿಡಿಸ್ತಾವ್ಯ ಅವ್ರು ಕರೆದ್ಬಿಟ್ಟು ಹೇಳ್ಬಿಡು. ಅಂಟಿಸ್ಬಿಟ್ಟು ಓಡ್ಬಿಡೋಣ. ಹಾಕಿದೀವಿ ಗೈಸ್. ಹಾಕಿದೀವಿ ತಾನೆ. ಬಾ ಬಾ ಲಿಫ್ಟ್ ಅಲ್ಲಿ ಹೋಗೋಣ. ನಾವು ನಡ್ಕೊಂಡೆ ಹೋಗೋದು ಗೈಸ್. ಗೌತಮ್ ಲಿಫ್ಟ್ ಅಲ್ಲಿ ಹೋಗೋಣ ಅಂದ. ನಾನು ಊಟ ಮಾಡಾದ್ಮೇಲೆ ನಡಿಯೋದ್ ಕಲಿ ಅಂದ್ಬಿಟ್ಟು ಮೆಟ್ಲು ಇಳಿಸ್ತಾ ಇದೀನಿ. ಸೋತೋದ್ರ ನಮ್ಮವರು. ನಮ್ಮ RCB ಅವರು ಸೋಲ್ತಾ ಇದ್ದಾರೆ ಇವತ್ತು. 42 ಬಾಲ್ಗೆ 19 ಬೇಕು. ನಮ್ಮವ್ರು 180 ಹೊಡೆದಿರೋ ಡಿಫೆಂಡ್ ಮಾಡ್ಬಿಡೋರು. ಒಂದು ಸೋಲ್ಬೇಕು ಆಮೇಲೆ ಗೆಲ್ಬೇಕು, ಅದಕ್ಕೆ ಸೋಲ್ತಿರೋದು ಎಲ್ಲ ದಿವಸ. ಗೈಸ್ ನಾವು ಇಲ್ಲಿ ಸ್ಪ್ರೈಟ್ ನ ಕುಡ್ದು ಮುಗಿಸಿದ್ವಿ. ಮೇಘನಾಸ್ ಫುಡ್ ಅಲ್ಲಿ ನನಗೆ ಟೇಸ್ಟ್ ಇಷ್ಟ ಆಯ್ತು ಗೈಸ್. ಒಂದು ಬಿಲ್ಲು ನಾರ್ಮಲ್ ಆಗಿ ಅಷ್ಟೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಫೇಮಸ್ ಹೋಟ್ಲ್ ಅಲ್ವಾ. ಬಟ್ ಆದ್ರೆ 1-2 ಐಟಮು ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಬಿರಿಯಾನಿ ಇಷ್ಟ ಆಯ್ತು ನನಗೆ. ಚಿಕನ್ ಬಿರಿಯಾನಿ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಒಂಥರ 50-50 ತರ ಅನ್ಸ್ತು ನನಗೆ. ಬಟ್ ಹೊಟ್ಟೆ ತುಂಬಿತು. ಕೆಲವೊಂದು ಟೇಸ್ಟ್ ಚೆನ್ನಾಗಿ ಇಷ್ಟ ಆಯ್ತು. ಇದು ಮಟನ್ ಫ್ರೈ ಒಂದು ಇಷ್ಟ ಆಗ್ಲಿಲ್ಲ. ಮತ್ತೆ ಇನ್ನೊಂದು ಯಾವುದು ಚಿಕನ್ ಬಿರಿಯಾನಿ ಓಕೆ ಓಕೆ. ನಿನ್ಗೆ ಅನಿಸ್ತು ಗೊಬ್ರ? ಪರವಾಗಿಲ್ಲ. ಹಾ ಚೆನ್ನಾಗೈತೆ ಗೈಸ್. ಬಿರಿಯಾನಿ ಚೆನ್ನಾಗಿತ್ತು ಮತ್ತೆ ಪೆಪ್ಪರ್ ಚಿಕನ್ ಚೆನ್ನಾಗಿತ್ತು. ನಮ್ ಕಾರು ಮಟನ್ ಫ್ರೈ ಖಾರ ಉಪ್ಪು ತರ ಆಗ್ಬಿಟ್ಟಿತ್ತು. ನಮ್ ಕಾರ್ ಇಲ್ಲಿ ಹಾಕಿದೀವಿ. ವಾಲೆಟ್ ಪಾರ್ಕಿಂಗು ಹೋಟ್ಲವ್ರದ್ದು. ಕಾರ್ ಎತ್ಕೊ ಹೋಗೋಣ ಗೈಸ್. ನಾವ್ ಇವಾಗ ಬೆಂಗಳೂರಿಂದ ಚನ್ನಪಟ್ಟಣಕ್ಕೆ ಓಡ್ತಾ ಇದೀವಿ. ಇವಾಗ ನಾನು ಗೌತಮ್ ಎದ್ದಿದೀವಿ. ಕೋಬ್ರನು ಎದ್ದಿದ್ದಾನೆ. ನಂದು 5 ಮಿನಿಟ್ಸ್ ಬಿಟ್ಟು ಆನ್ ಮಾಡ್ತೀನಿ. ತಲೆ ಕೆತ್ಕೊಬಿಡಿ ಅದ್ಕೊಂಡಿರ್ತಾನೆ ಅವ್ರು. ಸೆಂಟ್ರಿಗೆ ಮಾಕೋಬ್ರ ಕ್ಲೀನ್ ಆಗಿ ಮಲಗಿದ ತೋರಿಸ್ಬೋದು ನಾನು. ಅದಕ್ಕೆ ಆಯ್ತಾಯ್ತು ಮಧ್ಯಕ್ಕೆ ಬಾ, ಕಾಣಿಸ್ತಿಲ್ಲ ಅದಕ್ಕೆ. ಇನ್ನೊಂದ್ಸಲ ಹೇಳು. ಹಾ ಸರಿ ಆಯ್ತು. ಗೌತಮ್ ಅವನ್ ಮಲಿಕೊಳ್ಳಿ, ನೀನ್ ಮಲಿಕೋಬೇಡ. ನಾನ್ ಮಲ್ಕೊಂಡ್ರು ಪರವಾಗಿಲ್ಲ, ನೀನ್ ಮಲ್ಕೋಬೇಡ ಗೌತಮ್. ನೀನು ಸ್ಟಡಿಯಾಗಿ ಓಡ್ಸು. ಆದ್ರೂ ನಮ್ ಕಾರ್ ತಗೊಂಡ್ಮೇಲೆ ಎಷ್ಟು ಓಡಾಡಕ್ ಬಿಟ್ಟಿದೀವಿ ಅಲ್ವಾ. ಆದ್ರೂ ನಾವು ಮಿನಿ ಕೂಪರ್ನ ಓಡಿಸ್ತಿಲ್ಲ ಕಣ ಜಾಸ್ತಿ. ನಮ್ ಕಾರ್ನ ಕಮ್ಮಿ ಮಾಡಿ ಗೌತಮ್ ಮಿನಿ ಕೂಪರ್ ಅಲ್ಲಿ ಓಡಾಡ್ಬೇಕು ಇನ್ಮೇಲೆ. ಉಸಿರು ಬಿಡ್ದ ನಾವ. ಇವತ್ತು ಮಳೆನೇ ಬರ್ಲಿಲ್ವಲ್ಲ ಬೆಂಗಳೂರಲ್ಲಿ. ನೆನ್ನೆ ಹಂಗೋಯ್ತಿತ್ತು. ನೆನ್ನೆ ನಾನ್ ಬೆಂಗಳೂರು ಬಂದಿದ್ದೆ, ಅದಕ್ಕೆ ಮಳೆ ಹೋಯ್ತು. ನೀನ್ ಬಂದೆ, ಇವತ್ತು ಮಳೆನೇ ಇಲ್ಲ. ಗೈಸ್ ನಾನು ಹೇಳ್ದೆ ತಾನೆ 5 ನಿಮಿಷ ಟೈಮ್ ಕೊಡಿ ಅಂತ. ಕರೆಕ್ಟಾಗಿ 5 ನಿಮಿಷಕ್ಕೆ ಮಾಡ್ಕೊಂಡು ಹೋಗ್ಬಿಡಿ. ಎಲ್ಲ ಫ್ಲಾಟ್ ಹೋಗ್ರ 5 ನಿಮಿಷದಾಗ ಮಲ್ಕೊಬಿಡ್ತಾನೆ. ಎಂತ ಇದೇ ಆಗ್ಲಿ ರೋಡಲ್ಲಿ ಮಲ್ಸ್ಬಿಟ್ಟು ಹೊಟ್ಟೋದ್ರು ಅವ್ನಿಗೆ ಗೊತ್ತೇ ಆಗಲ್ಲ. ಬೆಳಗ್ಗೆ ಮೇಲೆ ಗೊತ್ತಾಗದ ಅವ್ನಿಗೆ ಬಿಟ್ಬಿಟ್ಟು ಹೊಟ್ಟೋಗೋರು ನನ್ನ ವಿಕಾಸ್ ಅವರು ಅಂತ. ಹಂಗೆ ಮಲ್ಕೊಬಿಟ್ಟಿರ್ತಾನೆ. ಮಧ್ಯಾಹ್ನ ಊಟ ಆದ ಇಟ್ಗೆ 5 ನಿಮಿಷಕ್ಕೆ ನಿದ್ದೆ ಮಾಡ್ತಾನೆ. ರಾತ್ರಿ ಊಟ ಆದ ಇಟ್ಗೆ 5 ನಿಮಿಷಕ್ಕೆ ನಿದ್ದೆ ಮಾಡ್ತಾನೆ. ಏನೋ ಮಜ್ಜಿ ಒಳ್ಳೆ ಕೋಬ್ರಾ ಗೈಸ್. ನಾವು ಕನ್ನಡ ಸಾಂಗ್ಸ್ ಕೇಳಕ್ ಹೋಗ್ತಾ ಇದೀವಿ. ರುಕ್ಕಮ್ಮ ಸಾಂಗ್. ನನಗೆ ತಾನೇ ನೋವು
ಊರ ನೋಡಿದರು ಕಮ್ಮ ನೂರರಲ್ಲೂ ಒಂದು ಮಲ್ಲಿಗೆ ಮೊದಲಮ್ಮ. ಗೈಸ್ ಚನ್ನಪಟ್ಟಣದಲ್ಲಿ ಚೆನ್ನಾಗಿ ಮಳೆ ಬಂದು ನಿಂತಿದೆ. ಇವಾಗ ನಾವು ಚನ್ನಪಟ್ಟಣ ರೀಚ್ ಆದ್ರೂ ಕೂಡ ಅಲ್ಲೊಬ್ಬ ವ್ಯಕ್ತಿ ಈ ತರ ಮಲ್ಕೊಬಿಟ್ಟವನ. ಕೋಬ್ರಾ ಲವ್ ಲವ್ ಎದೋಳೋ ಚನ್ನಪಟ್ಟಣ ಬಂದು ಲವ್ ಲವ್ ಬಾ ಮನೆ ಅನ್ಕೊಬಿಟ್ಟವನು. ಬಂದು ಗೈಸ್ ನಾವಿವಾಗ ಚನ್ನಪಟ್ಟಣ ಬಂದ್ವಿ. ಕೋಬ್ರಾ ನೋಡಿ ಒಳ್ಳೆ ಒಂದ್ ನಿದ್ದೆನೆ ಮಾಡ್ಕೊಬಿಟ್ಟವನು. ಎಲ್ಲಿದೀವಿ ಹೇಳು ಕೋಬ್ರಾ, ಎಲ್ಲಿದೀವಿ ಹೇಳು? 38 ಐಟಮ್. ಗೈಸ್ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮನ್ನೆಲ್ಲರೂ ಮಿಸ್ ಮಾಡ್ಕೋತೀರಿ. ಈಗ ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಮಲ್ಕೊಂಡು ರೆಸ್ಟ್ ಮಾಡ್ತೀವಿ. ನಾಳೆ ಸಿಗೋವರೆಗೂ ಬಾಯ್.